ನಮಸ್ಕಾರ ಸ್ನೇಹಿತರೆ. ಕನ್ನಡದ ಪ್ರತಿಭಾನ್ವಿತ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಯಾವುದೇ ಆರೋಗ್ಯ ತೊಂದರೆ ಇಲ್ಲದ ಈ ಕಲಾವಿದ ಹೀಗೆ ಹಠಾತ್ ನಿಧನರಾಗಿದ್ದು ಅವರ ಕುಟುಂಬದವರು, ಆಪ್ತರು, ಅಭಿಮಾನಿಗಳಿಗೆ ಆಘಾತ ತಂದಿದೆ. ಅಂದಹಾಗೆ ಕೆಲ ತಿಂಗಳ ಹಿಂದೆ ಒಂದು ರಸ್ತೆ ಅಪಘಾತದಲ್ಲಿ ರಾಕೇಶ್ ಪೂಜಾರಿ ಗಂಭೀರವಾಗಿ ಗಾಯಗೊಂಡಿದ್ದರು. ಆಗ ಏನಾಗಿತ್ತು, ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಅವರ ಸ್ನೇಹಿತೆ ನಟಿ ನಯನಾ ಅವರು ತಿಳಿಸಿದ್ದಾರೆ. ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಫೇಮಸ್ ಆಗಿದ್ದ ನಟ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಾಂತಾರ ಅಧ್ಯಾಯ 1 ಸಿನಿಮಾದಲ್ಲಿ ರಾಕೇಶ್ ಒಂದು ಮಹತ್ವದ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದರು. ಆ ಸಿನಿಮಾಕ್ಕೆ ಆಯ್ಕೆಯಾದ ಸಂದರ್ಭದಲ್ಲೇ ರಾಕೇಶ್ಗೆ ಅಪಘಾತವಾಗಿ ಗಂಭೀರವಾಗಿ ಗಾಯಗೊಂಡಿದ್ದರು. ಆ ಸಂದರ್ಭ ಹೇಗಿತ್ತು ಅನ್ನೋದನ್ನ ರಾಕೇಶ್ ಸ್ನೇಹಿತೆ ನಟಿ ನಯನಾ ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ದಾರೆ. ರಾಕೇಶ್ ಆಗ ನಮ್ಮನ್ನು ಭೇಟಿಯಾಗುವುದಕ್ಕೆ ಬರುವಾಗ ತುಂಬಾ ಕಾನ್ಫಿಡೆಂಟ್ ಆಗಿ ಬರ್ತಿದ್ದ. ಒಂದು ಗುಡ್ ನ್ಯೂಸ್ ಉಂಟು ಅಂತಿದ್ದ. ಇವನು ಏನೋ ಗುಡ್ ನ್ಯೂಸ್ ಹೇಳ್ತಾರೆ ಅಂತ ನಿರೀಕ್ಷೆಯಲ್ಲಿದ್ವಿ. ಒಮ್ಮೆ ಹೀಗೆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭೇಟಿಯಾದಾಗ ನನಗೆ ಕಾಂತಾರ 2 ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ. ಅವತ್ತು ನಮಗೆ ಹೇಳಿ 4-5 ಗಂಟೆನೂ ಆಗಿರ್ಲಿಲ್ಲ. ಅಷ್ಟರಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ನಮ್ಮ ಅನೀಶ್ ನಮಗೆಲ್ಲ ಫೋನ್ ಮಾಡಿ ಮಾಹಿತಿ ನೀಡಿದ್ದ. ನಮಗೆಲ್ಲ ಅದು ಶಾಕ್ ಆಗಿತ್ತು ಎಂದು ನಯನಾ ಹೇಳಿಕೊಂಡಿದ್ದಾರೆ. ನಾವೆಲ್ಲ ಅವನನ್ನು ನೋಡೋದಕ್ಕೆ ಆಸ್ಪತ್ರೆಗೆ ಹೋದೆವು. ಅವನ ಮುಖದಲ್ಲಿ ಫ್ರಾಕ್ಚರ್ ಆಗಿತ್ತು. ಮೇಜರ್ ಆಗಿಯೇ ಗಾಯವಾಗಿತ್ತು. ಆಪರೇಷನ್ ಆಗಬೇಕು ಅಂತ ಡಾಕ್ಟರ್ಸ್ ಕೂಡ ಹೇಳಿದ್ದರು. 3 ತಿಂಗಳು ಅವನು ಊಟನೇ ಮಾಡಿರ್ಲಿಲ್ಲ. ಬರೀ ಲಿಕ್ವಿಡ್ ಸೇವಿಸ್ತಾ ಇದ್ದ. ಆದ್ರೂ ಅವನ ಕಾನ್ಫಿಡೆನ್ಸ್ ಕಮ್ಮಿ ಆಗಿರ್ಲಿಲ್ಲ. ಅವನಿಗೆ ಬಾಯಿ ತೆಗೆಯಲು ಆಗ್ತಾ ಇರ್ಲಿಲ್ಲ. ಅದರಲ್ಲೇ ನಾನು ಬೇಗ ರೆಡಿ ಆಗ್ತೀನಿ ಅಂತಿದ್ದ. ನಾನು ಆರಾಮಾಗಿದ್ದೀನಿ, ಭಯ ಏನಿಲ್ಲ ಅಂತಿದ್ದ. ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲೂ ಇವನ ಮೇಲೆ ಇವನಿಗೆ ಇಷ್ಟೊಂದು ನಂಬಿಕೆ ಇದೆಯಲ್ಲ ಅಂತ ನನಗೆ ಅನ್ನಿಸೋದು ಎಂದು ನಯನಾ ಹೇಳಿಕೊಂಡಿದ್ದಾರೆ. ರಾಕೇಶ್ ಪೂಜಾರಿ ಕಾಂತಾರ ಬಗ್ಗೆ ತುಂಬಾ ಖುಷಿಯಿಂದ ಮಾತಾಡಿದ್ದ. ಆ ಸಿನಿಮಾದ ಫಸ್ಟ್ ಶೆಡ್ಯೂಲ್ ಅನ್ನ ಮುಗಿಸಿಕೊಂಡು ಬಂದ ಮೇಲೆ ಅದರ ಬಗ್ಗೆ ರಾಕಿ ಹೇಳಿದ್ದ. ಕಾಂತಾರ 2 ರಲ್ಲಿ ನನ್ನ ಪಾತ್ರ ಚೆನ್ನಾಗಿದೆ, ನಂಗೆ ಬೇರೆ ಗೆಟಪ್ ಇದೆ ಅಂತ ಹೇಳಿದ್ದ. ಈಗೇನೋ ಬಿಡೋ, ನಿನಗೆ ಒಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ, ಒಳ್ಳೆಯದಾದ್ರೆ ಸಾಕು ಅಂತ ಹೇಳಿದ್ದೆವು. ಆದ್ರೆ ಈ ರೀತಿ ಆಗಿದೆ ಎಂದು ನಯನಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.